ಫಸ್ಟ್ ಟೈಮ್ ಪುಣೆ ಒಳಗ ಆಸ್ ರೆಸಿಡೆಂಟ್ಸ್ ಆಫ್ ಪುಣೆ ಹೊರಗೆ ಹೊಂಟೇವಿ. ಪುಣೆ ರೆಸಿಡೆಂಟ್ಸ್ ಪುಣೆ ರೆಸಿಡೆಂಟ್ಸ್ ಆಗ್ಬಿಟ್ವಲ್ಲ ಈಗ. ಲೆಟ್ಸ್ ಗೋ. ಪುಣೆಗೆ ಶಿಫ್ಟ್ ಆಗ್ಲೈತಿ ಅಂತ ಗೊತ್ತಾದ್ಕೊಳ್ಳೋ ಒಂದು ಸ್ವಲ್ಪ ಮಂದಿ ನನಗೆ ಕೇಳಿದ್ರೆ, ಮತ್ತು ಮಿಸಲ್ ಪಾವ್ ತಿಂದಿ ಇಲ್ಲ ಶನಿವಾರ ವಾಡ ಹತ್ತಿರ ಇರ್ತೀರಿ ನೀವು, ಮತ್ತು ಯರವಾಡ ಜೈಲ್ ಹಿಂಗೆ ಅಂದ್ಕೊಳ್ಳೇನ ಯರವಾಡ ಮೆಟ್ರೋ ಬಂತು ನೋಡ್ರಿ. ಈಗ ಈ ಮೆಟ್ರೋ ಹತ್ರನ ಯರವಾಡ ಜೈಲ್ನೂ ಅದ. ಪುಣೆ ಭಾಳ ಚಂದ ಸಿಟಿ ಅದ. ಪುಣೆ ಒಳಗೆ ನೀವು ಎಲ್ಲಿ ಬೇಕಾದಂತಲ್ಲಿ ಇರ್ರಿ, 30 ಮಿನಿಟ್ಸ್ ಟು 40 ಮಿನಿಟ್ಸ್ ಡ್ರೈವ್ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಎಲ್ಲಿ ಬೇಕಾದಂತಲ್ಲಿ ಹೋಗ್ರಿ, ನಿಮಗೆ ಗುಡ್ಡ ಬೆಟ್ಟ ಮೌಂಟೇನು ಘಾಟ್ ಸಿಕ್ಕ ಬಿಡ್ತಾವೆ. ನೇಚರದ ಎಕ್ದಮ್ ಕ್ಲೋಸ್ ಇದ್ದೀವಿ ಅಂತ ಹೇಳಿ ನಿಮಗೆ ಫೀಲ್ ಕೊಡ್ತೀವಿ. ಸೊ ನಾವು ಈಗ ಪುಣೆ ಒಳಗನ ಕಾನಿಫ್ನಾಥ್ ಮಂದಿರಿಗೆ ಬಂದೀವಿ. ಇದು ಹಿಲ್ ಟಾಪ್ ಮ್ಯಾಲದ. ಬರ್ಬೇಕಂತಂದ್ರೆ ರಗಡ ಏರ್ಪಿನ್ ಟರ್ನ್ಸ್ ಇದ್ದು ಘಾಟ್ ಸೆಕ್ಷನ್ ಒಂದು ಸ್ವಲ್ಪ ಬಂತು ನಡು. ಖರೆ ಅಮೇಝಿಂಗ್ ಅದ. ಪುಣೆ ಒಳಗನ ಅದ. ನಮ್ಮ ಮನೆಯಿಂದ ಸಾಧಾರಣ ಒಂದು 35 to 40 ಕಿಲೋಮೀಟರ್ಸ್ ಆಗ್ತದೆ. 35 ಕಿಲೋಮೀಟರ್ಸ್. ನಾವು 1 hour 45 minutes ಬಂದ್ಬಿಟ್ಟಿದ್ವಿ. ಅದಿತಿ ಯಾಕೆ 35 ಕಿಲೋಮೀಟರ್ಸಿಗೆ ಅಂತಂದು ಗೊತ್ತೇನ? ನಾವು ಆ್ಯಕ್ಚುಲಿ ಮೊದಲಕ್ಕೆ ಬೆಂಗಳೂರು ಒಳಗಿದ್ವಿ. 35 ಕಿಲೋಮೀಟರ್ಸ್ ಅನ್ಸಂಗೇ ಇಲ್ಲ. ಇದು 35 ಕಿಲೋಮೀಟರ್ಸ್ ಇತ್ತಿದ್ದು. ನಡು ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ಘಾಟ್ ಸೆಕ್ಷನ್ ಸ್ವಲ್ಪ ಹಿಂಗೆ ಮ್ಯಾಲೆ ಏರ್ಕೋತ ಬರ್ಬೇಕಾಗ್ತದೆ. ನಡು ಎಲ್ಲರೇ ಒಂದು ಸ್ವಲ್ಪ ಹಿಂಗೆ ಸ್ಟಾಪ್ ಮಾಡಿಕೊಂಡು ಅದು ಪೂರ್ತಿ ವ್ಯೂ ನೋಡ್ಲಿಕ್ಕತ್ರ ಅಂತಂದ್ರೆ ಅಮೇಝಿಂಗ್ ಅದ. ರೈಟ್ ಹಿಯರ್ ಇನ್ ಪೂಣಾ. ಎಷ್ಟು ಮಂದಿ ಅಮೆಝಾನ್ ಪ್ರೈಮ್ನಾಗ ಮಿಟ್ಟಿ ಅಂಥೇಳಿ ನ್ಯೂ ಸೀರೀಸ್ ನೋಡಿರಿ. ಇಟ್ಸ್ ಆನ್ ಫಾರ್ಮಿಂಗ್. ಅದ್ರೊಳಗೂ ಅವ ಹಿಂಗೆ ಹೂ ಬೆಳಿತಿರ್ತಾನೆ. ಅದಿತಿ ಮತ್ತು ನಾನು ಕಾರ್ ಒಳಗೆ ಅಂದ್ರೆ ನಾ ಮಾಡ್ಲಿಕ್ಕತ್ತಿದ್ದಿಲ್ಲ, ನಾ ಡ್ರೈವ್ ಮಾಡ್ಲಿಕ್ಕತ್ತಿದ್ದೆ. ಅದಿತಿಗೆ ಹೇಳಿದೆ ಒಂದು ಸ್ವಲ್ಪ ಹಂಗೆ ರಿಸರ್ಚ್ ಮಾಡಿ ಏನದ ಇದು ಮಂದಿರದ್ದು ಈ ಟೆಂಪಲದ್ದು ಏನೇನು ಹಿಸ್ಟ್ರಿ ಅದ ಅಂತ ಹೇಳಿ. ಅದಿತಿ ಒಂದು ಸ್ವಲ್ಪ ಹೇಳ್ತೀನ ನೆನಪದ ಏನ? ಆಕಿಗೂ ಒಂದು ಸ್ವಲ್ಪ ಹಿಂಗೆ ಕನ್ಫ್ಯೂಸ್ಡ್ ಇದ್ಲೆ, ಅಂದ್ರೂ ಆಕಿ ಹೇಳ್ತಾಳೆ ನೋಡ್ರಿ. ಕಾನಿಫ್ನಾಥ್ ಅಂತ ಹೇಳಿ ಒಬ್ರು ಸೇಂಟ್ ಇದ್ರು, ಅವ್ರದ್ದು ಭಾಳ ಸ್ಪೆಷಲ್ ಪ್ಲೇಸ್ ಅದ. ಆಮೇಲೆ ಅವ್ರು ಯಾರು ಫಾಲೋ ಮಾಡ್ತಾರಲ್ಲ ಅವ್ರಿಗೆ ಇದು ಪಿಲಿಗ್ರಿಮೇಜ್ ಸೈಟ್ನೂ ಅದ. ನವನಾಥ್ ಅಂತ ಹೇಳಿ ಏನಿದ್ರೆ ಅದ್ರೊಳಗೆ ಒಬ್ರು ಇದ್ದಾರೆ. ಅವರು ಒಂಥರ ಸ್ಪಿರಿಚುವಲ್ ಮತ್ತು ತಾಂತ್ರಿಕ್ ಎರಡನ್ನೂ ಕೂಡಿಸಿ ಅವ್ರ ಟೀಚಿಂಗ್ಸ್. ಅವ್ರ ಯೋಗಿಕ್ ಪವರ್ಸ್ನು ಇದ್ದು ಅವರಿಗೆ. ಸ್ಪಿರಿಚುವಾಲಿಟಿ ಮತ್ತು ಇವೇನು ತಾಂತ್ರಿಕ್ ಏನು ಇರ್ತಾವಲ್ಲ ಅವನ್ನ ಟೀಚ್ ಮಾಡ್ತಿದ್ರು. ಐ ಥಿಂಕ್ ಅವರು ಶೈವೈಟ್ಸ್ ಏನಿದ್ದಾರಲ್ಲ ಅವ್ರದ್ದು ಒಂದು ಸೆಕ್ಟನ್ನ ಮುಂದೆ ತೊಗೊಂಡು ಬರಲಿಕ್ಕೆ ಮತ್ತು ಅವರಿಗೆ ಹಿಂದೂಯಿಸಮ್ ಬಗ್ಗೆ ಹೇಳಲಿಕ್ಕೆ ಇವ್ರದ್ದು ಯೋಗದಾನ ಅದ. ಇವ್ರು ಒಂಥರ ಯೋಗಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದಲ್ಲ. ಆಮೇಲೆ ಒಂದ್ ಕಡೆ ಬರ್ದಿದ್ರಕ್ಕೆ ಬುದ್ಧಿಸ್ಟ್ ಫಾಲೋವರ್ಸ್ನು ಇದಾರ ಅಂತ. ಸೊ ನವನಾಥ್ ಒಳಗ ಒಬ್ರು ಇವ್ರಿದ್ದಾರೆ. ಕಾನಿಫ್ನಾಥ್. ದಿಸ್ ಇಸ್ ದ ಪಿಲಿಗ್ರಿಮೇಜ್ ಸೈಟ್. ನೋಡ್ರಿ ಈಗ ಟೆಂಪಲಿಗೆ ಹೋಗೋಣಂತ, ಕಾನಿಫ್ನಾಥ್ ಟೆಂಪಲಿಗೆ ಹೋಗೋಣಂತ. ಇಲ್ಲೇ ಇನ್ನು ಗುಡ್ಡ ಹತ್ತಕ್ಕಿಂತ ಮೊದ್ಲೇಕ್ನ ರಾಮ ಸೀತಾ ಲಕ್ಷ್ಮಣ ಹನುಮಪ್ಪ ಇದ್ದದ್ದು ಒಂದು ಸಣ್ಣ ಮಂದಿರ ಅದ ಇಲ್ಲೇ. ಇದು ಸ್ಟೆಪ್ಸ್ ಭಾಳ ಹತ್ತುದದ. ಸೊ ಅದಕ್ಕೆ ನಾ ಅದಿತಿಗೆ ಏನಂದೆ, ಅರ್ಜುನನ್ನ ನಾ ಕರ್ಕೋತೀನಿ, ನೀ ವಿಡಿಯೋ ಮಾಡಂತ ಹೇಳಿ. ನಾಥ್ ಅಂತ ಹೇಳಿ ಏನು ಹಿಂದೂಯಿಸಮ್ ಒಳಗೆ ಏನು ಒಂದು ಸೆಕ್ಟ್ ಏನದ ಅಲ್ಲ ಅವ್ರದ್ದು ಫಾಲೋವಿಂಗ್ ಇವ್ರ ಒಳಗೆ ಭಾಳ ಅದ ಅಂತ ಹೇಳಿ ನಮ್ಮ ಗೂಗಲ್ದಿಂದ ಗೊತ್ತಾಯ್ತು.
ಸಣ್ಣದು ನಂಗೆ ಒಳಗೆ ಹೋಗಿ ಅವ ಇನ್ನೊಬ್ಬ ಅಂದ ನೀವು ಒಳಗೆ ಹೋಗಿದ್ದಿ ಅಂತಂತಂದ. ಬಟ್ ಅಂದ್ರೂ ನಾ ಹಿಂಗೆ ಒಳಗೆ ಹೋದೆ, ಇದಿಷ್ಟು ಪೋರ್ಷನ್ ಹಿಂಗೆ ಒಳಗೆ ಹೋದ, ಆಮೇಲೆ ಒಮ್ಮೆ ಇದು ಆಗ್ತಕ್ಕೆ ನಾ ಒಳಗೆ ಉಳಿದ್ ಬಿಟ್ಟೆ ಅಂತ ಹೊರಗೆ ಬರ್ಲಿಕ್ಕೆ ಬರಲಿಲ್ಲ. ಹಿಂಗೆ ಹೋಗಿ ನನಗದು ಹಿಂಗೆ ಒಳಗೆ ಪುಷ್ ಮಾಡ್ಬೇಕಂದ್ರೆ ಅದು ಎನರ್ಜಿ ಬರಲೇ ಇಲ್ಲ. ಒಳಗೆ ಪುಷ್ ಮಾಡಿದ್ರೆ ಹೋಗ್ಬಿಡ್ತೀನಿ ಪೋರ್ಷನ್. ಒಂದು ಪುಣೆ ಒಳಗೆ ಗೊತ್ತಿದ್ದದ್ದು ಫ್ರೆಂಡ್ ಏನು ಹೇಳಿದ್ರಂದ್ರೆ ಸೈಜ್ ಡಸಂಟ್ ಮ್ಯಾಟರ್, ಯಾರೂ ಹೋಗ್ಬೋದು ಅಂತ ಒಳಗೆ, ಹಂಗದ ಅಂತವೇನೋ ಪ್ಲೇಸ್. ಸೊ ಯಾ ಇಟ್ಸ್ ಜಸ್ಟ್ ನನಗೆ ಒಳಗೆ ಅಷ್ಟು ಸಣ್ಣ ಸ್ಪೇಸ್ನಾಗ ಹೋಗ್ಲಿಕ್ಕೆ ಒಂಚೂರು ಕಂಫರ್ಟೇಬಲ್ ಅನ್ನಿಸ್ಬೇಕು. ಆಮೇಲೆ ಓನ್ಲಿ ಮೆನ್ ಆಫ್ಕೋರ್ಸ್, ವಿಮೆನಿಗೆ ಒಳಗೆ ಹಂಗಿಲ್ಲ, ದರ್ಶನ ತೊಗೊಂಡು ಬರ್ಬೋದು. ಸೊ ನೀವು ಅಕಸ್ಮಾತ್ ಇಲ್ಲೇ ಬರ್ದದ್ದು ನಿಮ್ಗೆ ಓದ್ಲಿಕ್ಕೆ ಆಗ್ತದೆ ಅಂತಂತಂದ್ರೆ ಕಾನಿಫ್ನಾಥ್ ಅಂತಂದ್ರೆ ಎಲಿಫೆಂಟದ ಕಿವಿಯಿಂದ ಬರ್ತ್ ತೊಗೊಂಡಿದ್ದವ. ಸೊ ಅದಕ್ಕೆ ಕಾನಿಫ್ನಾಥ್ ಅಂತ ಹೇಳಿ ಹೆಸರು ಬಿದ್ದದ. ಒಂದು ಥಿಂಗ್ ನಾವು ಅಬ್ಸರ್ವ್ ಮಾಡಿದ್ದಂತಂದ್ರೆ ಅದೇನು ಘಂಟಿ ಏನದಲ್ಲ, ಅದು ಯಾರ್ಯಾರು ಬಂದು ಬಾರಿಸ್ತಾರಲ್ಲ, ಅದು ಒಂಥರ ಪೀಸ್ಫುಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತದಿಲ್ಲೇ. ಏನು ಹೇಳಿದ್ರು ಹಿಸ್ಟ್ರಿ ಹೇಳಿರತ್ತಿದ್ರೆ ನವನಾಥಿಂದಲ್ಲ, ಇವರು ಹಿಂದೂಯಿಸಮ್ ನಮ್ಮ ಸನಾತನ ಧರ್ಮ ಏನು ಸ್ಪ್ರೆಡ್ ಮಾಡಲಿಕ್ಕೆ ಇವ್ರದ್ದು ಭಾಳ ಯೋಗದಾನ ಅದ ಅಂತ. ವೆರಿ ಸ್ಟ್ರಿಕ್ಟ್ ನವನಾಥ್ ಇದ್ದಾರಂತ, ಲೈಕ್ ವೆರಿ ಡಿಸಿಪ್ಲಿನ್ಡ್, ಸ್ಟ್ರಿಕ್ಟ್. ಆಮೇಲೆ ಗಾಡೆಸಸ್ ಹಿಂಗೆಲ್ಲ ಇದ್ದಾರೆ ಅಂಥೇಳಿ ವಿಲೇಜಿಗೆ ಹೋಗಿ ಎಲ್ಲರಿಗೂ ಹೇಳಿ, ಭಾಳ ಪವರ್ಫುಲ್ ಪ್ಲೇಸ್ ಅದ ಇದು, ವೆರಿ ಪೀಸ್ಫುಲ್ ಪ್ಲೇಸ್ ಅದ ಇದು. ಎಲ್ಲ ಥಾಟ್ಸ್ ಎಲ್ಲ ಹೋಗ್ಬಿಡ್ತಾವೆ. ಆ್ಯಕ್ಚುಲಿ ನಾನು ಅದನ್ನ ಫೀಲ್ ಮಾಡಿದೆ, ಮೊದ್ಲಿಗೆ ಹಂಗೆ ಏನು ಗೊತ್ತಿದ್ದಿಲ್ಲ ಅಂತ ತಿಳ್ಕೊಂಡು ಎಂಟರ್ ಆಗಿದ್ವಲ್ಲ. ಅವ್ರಿಗೆ ಇಷ್ಟೆಲ್ಲ ಗೊತ್ತದ, ಅಂದ್ರೆ ಲೈಕ್ ಇಟ್ ವಾಸ್ ಅ ಕಾಲಿಂಗ್ ಫಾರ್ ಹಿಮ್. ಅವರ ಬಿಲೀವರ್ ಇದ್ದಾರೆ. ಅವ್ರ ಕಡೆ ಇನ್ಫಾರ್ಮೇಷನ್ ತಗೊಂಡು ನೈಸ್. ಗುಬ್ಬಿ ದಾನ ಪಾನಿ ಪಿ ಅರ್ಜುನ ಅವ ನಗಲಿಗತ್ತಾನ ಅವು ಸ್ಮಾಲ್ ಗುಬ್ಬಿ ನೋಡಿ ಭಾಳ ಟೈಮ್ ಆಗಿದ್ರಿ, ಈಗ ಮನಸ್ಫೂರ್ತಿ ನೋಡ್ಬಿಡ್ರಿ. ಸೊ ಇಲ್ಲಿ ಹಿಂದೆ ಅವ್ರದ್ದು ನವನಾಥ್ ಅಂತ ಏನಿದ್ದಾರಲ್ಲ, ಫಸ್ಟ್ ಮಚೀಂದ್ರನಾಥ್ ಫಿಶ್ದಿಂದ ಬರ್ತ್ ಆದದ್ದು, ಆಮೇಲೆ ಗೋರಕ್ಷನಾಥ್, ಆಮೇಲೆ ಜಾಲಿಂದರ್ನಾಥ್, ಆಮೇಲೆ ಕಾನಿಫ್ನಾಥ್ ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಈಗ ಅದಿತಿ ಏನೋ ಒಂದು ಸರ್ಚ್ ಮಾಡ್ಲಿಕ್ಕತ್ತೀವಿ ನಾವು. ಏನದು ನಿಮ್ಮ ಫ್ರೆಂಡ್ ಏನು ಹೇಳಿ ಕಳ್ಸ್ಯಾನ ನಿನಗೆ? ನಾವು ನೋಡಿ ಏನದು ತಿನ್ನುದ? ಇಲ್ಲಿ ಕೆಳಗೆ ಬಂದ ಕೋಳೆ ಎಲ್ಲ ನನಗೂ ಗೊತ್ತಿಲ್ಲ, ಬಿಕಾಸ್ ಇಲ್ಲಿ ಆನ್ ದ ವೇನು ಭಾಳ ಇದ್ವು, ಇಲ್ಲಿನೂ ಎರಡವ. ಏನದು ಖರೆ? ಮಟ್ಕಾ ಭೇಳ್. ಮಟ್ಕಾ ಭೇಳ್ ಎಲ್ಲದ ಅಂತ ಸಿಗ್ತದ? ಎಲ್ಲೇ ಫೋನ್ ಮಾಡೋ ಪಟಕ್ನೆ ಹಂಗಾರ ಆಕ್ಚುಲಿ ಮೆಸೇಜ್ ಮಾಡೋಣ ಅನ್ಕೊಳ್ಳಿಲ್ಲ, ಮೆಸೇಜ್ ಮಾಡಿ ಕೇಳಲ್ಲ, ಇಲ್ಲೇ ಇದ್ರೆ ತಿಂದು. ಹಾಂ ಕೇಳ ಇಲ್ಲ ತಿನ್ನೋಣ, ಇಲ್ಲೇ ಅಲ್ಲ. ಲೆಟ್ಸ್ ಟ್ರೈ. ನಾವಿಲ್ಲೇ ಕೊಡ್ತೀವಿ ತಗೋ. ನೀನು ಮಾಡಿದ್ದಿಲ್ಲ ಚಹಾ
ಚಹಾ ಭಾರಿ ಅದ ಇಲ್ಲಿ, ಭಾರಿ ಚಹಾ ಅದ. ಚಹಾ ಭಾರಿ ಅದ ಅಂತಂತಂದ್ರೆ ಐ ಥಿಂಕ್ ಇದ ಪ್ಲೇಸ್ ಅದ. ಮಟ್ಕಾ ಬೇಳೆ ಇಲ್ಲೇ ಚಲೋ ಸಿಗ್ತದ. ಆಸಮ್ ಚಹಾ. ವೇಟಿಂಗ್. So there is ಉಸುಳಿ, ಶೇವು, ಆಮೇಲೆ ಫರಸಾಣ, ಆಮೇಲೆ ಚುಮ್ಮರಿ, ಉಳ್ಳಾಗಡ್ಡಿ, ಲಿಂಬಿ ಹಣ್ಣು, ಒಂದಿಷ್ಟು ಕಡೆ ಹಿಂಗೆ ಕಾಕಡಿ ಪಾಕಡಿನೂ ಇಟ್ಟಿರ್ತಾರೆ. ಇದು ಸ್ಯಾಂಪಲ್. ಇದು ನಾರ್ಮಲಿ ಮೀಸಳಕ್ಕೆ ಹಿಂಗೆ ಕೊಡ್ತಾರಲ್ಲ, ಒಂದು ಮ್ಯಾಲೆ ಹಾಕ್ಕೊಂಡು. ನೈಸ್. ಫಸ್ಟ್ ಟೇಸ್ಟ್, ಫಸ್ಟ್ ಬೈಟ್. ಎಲ್ಲ ಕಡೆ ಹಾಕ್ಬೇಡ, ಅರ್ಜುನಿಗೆ ಖಾರ ಇರ್ತದೆ. ಇದು ಎಕ್ದಮ್ ಸಾಲಿಡ್ ಖಾರ ಇರ್ತದೆ. ಒಂದು ಸ್ವಲ್ಪ ಹಿಂಗೆ ಲಿಂಬಿ ಹಣ್ಣು ಹಿಂಡ್ಕೊಂಡು ಹಾಕೊಂಡು ಅದು ಖಾರ ಜೊತೆ ಒಂದು ಟೇಸ್ಟ್ ಎನ್ಹ್ಯಾನ್ಸ್ ಆಗ್ತದೆ. ಖಾರ ಭಾಳ ಅದ. ನಾ ತಿನ್ನೋದಿಲ್ಲ ಅಮ್ಮ ತಿನ್ನಕ್ಕೆ ಚಲೋ ಅದ, ಬಟ್ ಇದ್ರಿಗಿಂತ ನಾನು ಚಲೋನು ತಿಂದಿಲ್ಲ. ಚಹಾ ಕುಡಿದು ಎಷ್ಟು ಎಕ್ಸ್ಪೆಕ್ಟೇಷನ್ ರೈಸ್ ಆಗಿದ್ದು ಅಷ್ಟಿಲ್ಲ. ಸೊ ಕಾನಿಫ್ನಾಥ್ ಮಂದಿರ್ ದರ್ಶನ ಆತು. ಬಹಳ ಚಲೋ ಅನಿಸ್ತು ನನಗೆ, ಆದಿತಿಗೆ. ಅದಾದ್ಮೇಲೆ ಮಟ್ಕಾ ಭೇಳ್ನು ತಿಂದ್ವಿ. ಮಟ್ಕಾ ಭೇಳ್ ಓಕೆ ಇತ್ತು. ಕಾನಿಫ್ನಾಥ್ ಮಂದಿರ್ ಏನಲ್ಲ ಬಹಳ ಚಲೋ ಅದ. ಸೊ ಎಲ್ಲರೂ ಬರ್ರಿ, ಇಲ್ಲೇ ಪುಣಾ ಒಳಗಿದ್ರಿ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಬಂದು ಹೋಗ್ರಿ. ಆಮೇಲೆ ಅಲ್ಲಿ ಕೆಳಗೆ ಕಾನಿಫ್ನಾಥ್ ಕ್ಯಾಫೆ ಭೇಳ್ ಅಂತ ಹೇಳಿ ಒಂದು ಹೋಟೆಲ್ ಅದ, ಅಂತಲ್ಲಿ ಬಂದು ಚಹಾ ಕುಡಿದ್ವಿ. ಚಹಾ ಮಿಸ್ ಮಾಡ್ಬೇಡ್ರಿ. ಚಹಾ ಮೊಟ್ಟ ಮಿಸ್. ನಾ 3 ಕಪ್ ಚಹಾ ಕುಡಿದೆ. ನಾ 2 ಕುಡ್ದೆ. ಆಮೇಲೆ ಇಲ್ಲಿ ಡೇ ಆಗ್ಲಿ ನೈಟ್ ಆಗ್ಲಿ ವ್ಯೂ ಭಾಳ ಚಂದ ಅದ. ಪೂರ್ತಿ ಪುಣಾ ಕಾಣ್ತದ ಇಲ್ಲಿ. ಸೊ ಎಲ್ಲಾರು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಲಿಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋ ಬರೋ ತನಕ ಬಾಯ್. ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಡಬ್ ಮಾಡಿದ್ವಿ.